ನಮಸ್ಕಾರ ಮತ್ತು ಡ್ರಾನ್ ಅಂಡ್ ರೀಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡರೀಸ್ಗೆ ಮತ್ತೆ ಸ್ವಾಗತ. ನಮಸ್ಕಾರ. ಇದು ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳು ಹೇಗೆ ರೂಪುಗೊಂಡು ಅನ್ನೋದನ್ನ ಪರಿಶೋಧಿಸೋ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗ. ಹೌದು, ಈ ಪ್ರಯತ್ನಕ್ಕೆ ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಷನ್ ಅಂಡ್ ರಿಸರ್ಚ್ ಬೆಂಬಲ ನೀಡಿದೆ. ನಾವು ಈಗ ಭಾರತದ ಏಕೀಕರಣದ ಅಂದ್ರೆ ಸಂಸ್ಥಾನಗಳ ವಿಲೀನದ ಕಥೆಗಳನ್ನ ನೋಡ್ತಾ ಇದ್ದೀವಿ. ಇದೊಂದು ಬಹಳ ಸಂಕೀರ್ಣವಾದ ಪ್ರಕ್ರಿಯೆಯಾಗಿತ್ತು ಅಲ್ವಾ? ಹೌದು, ನಿಜಕ್ಕೂ. ಇದರ ಪರಿಣಾಮವಾಗಿ ಹೊಸ ರಾಜ್ಯಗಳನ್ನ ಆಡಳಿತಾತ್ಮಕವಾಗಿ ಭಾಗ ಎ, ಬಿ, ಸಿ ಮತ್ತು ಡಿ ಅಂತ 4 ವರ್ಗಗಳಾಗಿ ವಿಂಗಡಿಸಿದ್ರು. ನಮ್ಮ ಈ ಸರಣಿಯಲ್ಲಿ ನಾವು ಮುಖ್ಯವಾಗಿ ಮೊದಲ 3 ಅಂದ್ರೆ ಭಾಗ ಎ, ಬಿ ಮತ್ತು ಸಿ ರಾಜ್ಯಗಳ ಮೇಲೆ ಗಮನ ಹರಿಸ್ತಾ ಇದ್ದೀವಿ. ಈ ಮೊದಲ ಭಾಗದಲ್ಲಿ ನಾವು ಭಾಗ ಎ ರಾಜ್ಯಗಳನ್ನ ನೋಡೋಣ. ಅಂದ್ರೆ ಯಾವ ಸಂಸ್ಥಾನಗಳು ಅಂದಿನ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ನೇರವಾಗಿ ವಿಲೀನಗೊಂಡು. ಹೌದು, ಇವರಲ್ಲಿ ಬರೋಡಾ, ಕೊಲ್ಲಾಪುರದಂತಹ ದೊಡ್ಡ ರಾಜ್ಯಗಳು ಇದ್ವು. ಹಾಗೆ ಸಂಡೂರಿನಂತಹ ಸಣ್ಣ ಹೆಚ್ಚು ಗೊತ್ತಿಲ್ಲದ ರಾಜ್ಯಗಳೂ ಇದ್ವು. ಗುಜರಾತ್, ಒರಿಸ್ಸಾದಲ್ಲಂತೂ ಸಣ್ಣ ಪುಟ್ಟ ರಾಜ್ಯಗಳ ಒಂದು ಗುಚ್ಛವೇ ಇತ್ತು. ನಿಜ. ಹೆಚ್ಚಿನ ಈ ರಾಜ್ಯಗಳ ವಿಲೀನ ಒಪ್ಪಂದಗಳು ಅವು ಒರಿಸ್ಸಾ ಮತ್ತೆ ಛತ್ತೀಸ್ಗಢ ರಾಜ್ಯಗಳ ವಿಲೀನದ ಮಾದರಿಯಲ್ಲೇ ಇದ್ವು. ಆಡಳಿತವನ್ನ ನೇರವಾಗಿ ಪ್ರಾಂತೀಯ ಸರ್ಕಾರಗಳಿಗೆ ಕೊಟ್ಬಿಟ್ರು. ಸರಿ, ಹಾಗಾದ್ರೆ ಮುಂದಿನ ಕೆಲವು ಚರ್ಚೆಗಳಲ್ಲಿ ಈ ಒಂದೊಂದು ರಾಜ್ಯದ ಅಥವಾ ರಾಜ್ಯಗಳ ಗುಂಪಿನ ಕಥೆಗಳನ್ನ ನಾವಿನ್ನೂ ಆಳವಾಗಿ ನೋಡೋಣ. ಖಂಡಿತ. ನಮ್ಮ ಈ ಮಾತುಕತೆಗಳು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡ ಬರೆದ ಲೇಖನಗಳನ್ನೇ ಆಧರಿಸಿವೆ. ಈ ಲೇಖನಗಳನ್ನ ಗೂಗಲ್ನ ನೋಟ್ಬುಕ್ LM ಬಳಸಿ ಈ ಸಂಭಾಷಣೆ ರೂಪಕ್ಕೆ ತರಲಾಗಿದೆ. ಹೌದು, ಆಸಕ್ತರು ಹೆಚ್ಚಿನ ವಿವರಗಳಿಗೆ ಶೋ ನೋಟ್ಸ್ನಲ್ಲಿರೋ ಲಿಂಕ್ಗಳನ್ನು ನೋಡಬಹುದು. ಸರಿ, ಹಾಗಾದರೆ ಈ ಒಂದು ಹಿನ್ನೆಲೆಯೊಂದಿಗೆ ಇವತ್ತು ನಾವು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಹೋಗೋಣ. ಸ್ವಾತಂತ್ರ್ಯ ಬಂದ ತಕ್ಷಣ ಆಗಿನ ಸಂಯುಕ್ತ ಪ್ರಾಂತ್ಯ ಅಂದ್ರೆ ಯುನೈಟೆಡ್ ಪ್ರಾವಿನ್ಸ್ ಅಂತಾರಲ್ಲ, ಹೌದು, ಅದಕ್ಕೆ 3 ಮುಖ್ಯ ಸಂಸ್ಥಾನಗಳು ಸೇರ್ಕೊಂಡು ತೆಹ್ರಿ ಗಢವಾಲ್, ರಾಂಪುರ ಮತ್ತೆ ಬನಾರಸ್. ಹೌದು, ಇವು 3 ಹೇಗೆ ಸೇರಿದ್ವು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತಾಡೋಣ. ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯ ಆಧಾರ ಅಂದ್ರೆ VP ಮೆನನ್ ಅವರ ಪುಸ್ತಕಗಳು ಮತ್ತೆ ಭಾರತ ಸರ್ಕಾರದ ಶ್ವೇತಪತ್ರ. ಹೌದು, ಅಧಿಕೃತ ದಾಖಲೆಗಳು. ಪ್ರತಿಯೊಂದು ರಾಜ್ಯದ ಕಥೆನೂ ಬೇರೆ ಬೇರೆ. ಹೇಗೆ ಇವೆಲ್ಲ ಭಾರತದ ಭಾಗ ಆದ್ವು ಅಂತ ನೋಡೋಣ, ಸರಿನಾ? ಸರಿ. ಮೊದಲು ರಾಂಪುರದಿಂದ ಶುರು ಮಾಡೋಣವೇ? ಖಂಡಿತ. ರಾಂಪುರ ಅಂದ್ರೆ ಸುಮಾರು ಒಂದು 900 ಚದರ ಮೈಲಿ ಜಾಗ ಅಷ್ಟೇ. ಜನಸಂಖ್ಯೆ ಸುಮಾರು 5 ಲಕ್ಷದ ಹತ್ತಿರ. ಆದ್ರೆ ಆಡಳಿತ, ಕೈಗಾರಿಕೆ ಈ ವಿಷಯಗಳಲ್ಲಿ ಅದು ಮುಂದಿತ್ತು. ಹೌದು, ಪ್ರಗತಿ ಹೊಂದಿದ್ದ ರಾಜ್ಯ. ಅದೇ ಭಾರತ ವಿಭಜನೆ ಆದ್ಮೇಲೆ ಅಲ್ಲಿನ ನವಾಬುರಿದ್ರಲ್ಲ, ಸೈಯದ್ ರಜಾ ಅಲಿ ಖಾನ್ ಬಹದ್ದೂರ್. ಹೌದು, ಅವರ ಮೇಲೆ ತುಂಬಾನೇ ಒತ್ತಡ ಇತ್ತು. ಭಾರತಕ್ಕೆ ಸೇರ್ಬೇಡಿ ಅಂತಲ್ವಾ? ಹೌದು ಹೌದು. ಅದೇ ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ನವಾಬ್ರು ಆ ಒತ್ತಡಕ್ಕೆಲ್ಲ ಬಗ್ಗಲಿಲ್ಲ. ಓಹೋ. ಅವರು ಭಾರತ ಸರ್ಕಾರ ಜೊತೆ ತುಂಬಾ ನಿಷ್ಠೆಯಿಂದ ಇದ್ರು. ಅಷ್ಟೇ ಅಲ್ಲ, ಭಾರತ ಒಕ್ಕೂಟಕ್ಕೆ ಸೇರೋಕೆ ಒಪ್ಪುಕೊಂಡ ಮೊದಲ ಪ್ರಮುಖ ಮುಸ್ಲಿಂ ಆಡಳಿತಗಾರ ಅವರೇ. ಅದು ನಿಜಕ್ಕೂ ದೊಡ್ಡ ವಿಷಯ. ಇನ್ನೂ ಒಂದು ವಿಶೇಷತೆ ಇದೆ ನೋಡಿ. ತಮ್ಮ ರಾಜ್ಯದಲ್ಲಿರೋ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಒಂದು ಧೈರ್ಯ ತುಂಬೋಕೆ ಅವರೇ ಒಂದು ಸಲಹೆ ಕೊಟ್ರು ಸರ್ಕಾರಕ್ಕೆ. ಹೌದಾ? ಏನು ಅಂತ? ನನ್ನ ರಾಜ್ಯವನ್ನ ಸದ್ಯಕ್ಕೆ ಒಬ್ಬ ಮುಖ್ಯ ಆಯುಕ್ತರ ಆಡಳಿತಕ್ಕೆ ಕೊಡಿ ಅಂತ. ಇದು ಅವರ ದೂರದೃಷ್ಟಿ ತೋರ್ಸುತ್ತಲ್ವಾ? ನಿಜಕ್ಕೂ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು. ಹೌದು. ಅದಲ್ದೆ ಅವರತ್ರ ಒಂದು ದೊಡ್ಡ ಲೈಬ್ರರಿ ಇತ್ತು, ರಜಾ ಲೈಬ್ರರಿ ಅಂತ. ಓ, ಕೇಳಿದ್ದೀನಿ. ಅದರಲ್ಲಿ ಅಪರೂಪದ ಹಸ್ತಪ್ರತಿಗಳು, ಮೊಘಲ್ ಕಾಲದ ಕಲಾಕೃತಿಗಳು ಎಲ್ಲ ಇದ್ವು. ಅದನ್ನೂ ಸರ್ಕಾರಕ್ಕೆ ಕೊಟ್ರು. ವಾ. ಅದಕ್ಕೆ ಅವರಿಗೆ ಏನದು ಪ್ರಿವಿಪರ್ಸ್, ಹೌದು, ರಾಜಧನ 7 ಲಕ್ಷ ರೂಪಾಯಿ ನಿಗದಿಯಾಗಿತ್ತು. ಆಡಳಿತ ಬಿಟ್ಟುಕೊಟ್ಟಿದ್ದಕ್ಕೆ ಒಂದು ಗೌರವಧನ ಮಾದ್ರಿ. ಆ ಕಾಲಕ್ಕೆ ಅದು ದೊಡ್ಡ ಮೊತ್ತವೇ. ಸರಿ, ರಾಂಪುರದ ಕತೆ ಆಯ್ತು. ಈಗ ತೆಹ್ರಿ ಗಢವಾಲ್ ಕಡೆ ಬರೋಣ. ಆಯ್ತು. ಇದು ಪರ್ವತ ಪ್ರದೇಶದ ರಾಜ್ಯ ಅಲ್ವಾ? ಹೌದು, ಸುಮಾರು 4500 ಚದರ ಮೈಲಿ, ಜನಸಂಖ್ಯೆ ಒಂದು 4 ಲಕ್ಷ ಇರಬಹುದು. ಇಲ್ಲಿ 1948ರಲ್ಲಿ ಏನೋ ಚಳುವಳಿ ನಡೆತು ಅಂತ ಕೇಳಿದ್ದೆ. ಹೌದು, ಜವಾಬ್ದಾರಿಯುತ ಸರ್ಕಾರ ಬೇಕು ಅಂತ ಒಂದು ಮಂತ್ರಿಮಂಡಲ ಬಂತು ಕೂಡ. ಆದ್ರೆ ಅದು ಸರಿ ಹೋಗ್ಲಿಲ್ಲ. ಅಂದ್ರೆ ವಿಫಲ ಆಯ್ತಾ? ಸಂಪೂರ್ಣವಾಗಿ ವಿಫಲವಾಯಿತು. ಇದರಿಂದ ಒಂದು ವಿಷಯ ಸ್ಪಷ್ಟ ಆಯಿತು. ಏನು? ಚಿಕ್ಕ ಚಿಕ್ಕ ರಾಜ್ಯಗಳು ತಮ್ಮಷ್ಟಕ್ಕೆ ತಾವೇ ಆಡಳಿತ ನಡೆಸೋದು ಎಷ್ಟು ಕಷ್ಟ ಅಂತ. ಆಡಳಿತಾತ್ಮಕವಾಗಿ ತುಂಬಾ ಸಮಸ್ಯೆಗಳು ಬಂದು. ಹಾಗಾದ್ರೆ ಆಮೇಲೆ ಏನಾಯ್ತು? ಪರಿಸ್ಥಿತಿ ಹಂಗೆ ಆದಾಗ VP ಮೆನನ್ ಅವರೇ ಮಹಾರಾಜರನ್ನ ದೆಹಲಿಗೆ ಕರೆಸಿದ್ರು, ಮಾತುಕತೆ ನಡೆಸಿದ್ರು. ಸರಿ. ಕೊನೆಗೆ
ಮೇ 18, 1948ರಲ್ಲಿ ಮಹಾರಾಜರು ವಿಲೀನ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಅಂದ್ರೆ ರಾಜ್ಯದ ಆಡಳಿತವನ್ನ ಸರ್ಕಾರಕ್ಕೆ ಒಪ್ಸಿದ್ರು. ಹೌದು, ಸಂಯುಕ್ತ ಪ್ರಾಂತ್ಯ ಸರ್ಕಾರವೇ ಆಡಳಿತ ವಹಿಸಿಕೊಂಡಿತು. ಇದು ಆ ಕಾಲದಲ್ಲಿ ಸಣ್ಣ ರಾಜ್ಯಗಳನ್ನ ಯಾಕೆ ಒಕ್ಕೂಟಕ್ಕೆ ಸೇರಿಸಬೇಕಾಯಿತು ಅನ್ನೋದಕ್ಕೆ ಒಂದು ನಿದರ್ಶನ. ಅವರಿಗೆ ರಾಜಧನ ಅವರಿಗೆ 3 ಲಕ್ಷ ರೂಪಾಯಿ ನಿಗದಿಯಾಗಿತ್ತು. ಸರಿ. ಇನ್ನು ಮೂರನೆಯದು ಬನಾರಸ್, ಅಂದ್ರೆ ನಮ್ಮ ಕಾಶಿ. ಹೌದು, ಕಾಶಿ. ಇದು ತುಂಬಾ ಹಳೆಯ ಸಂಸ್ಥಾನ. ಆದರೆ ಬ್ರಿಟಿಷರು ಇದನ್ನ ರಾಜ್ಯ ಅಂತ ಗುರುತಿಸಿದ್ದು ತಡವಾಗಿ ಅಲ್ವಾ? ಹೌದು, 1911ರಲ್ಲಿ ಅಷ್ಟೇ. ಚಿಕ್ಕ ರಾಜ್ಯ, ಸುಮಾರು 875 ಚದರ ಮೈಲಿ, ಜನಸಂಖ್ಯೆ ಕೂಡ 4 ಲಕ್ಷದ ಹತ್ರ. ಇಲ್ಲಿನ ವಿಲೀನ ಸ್ವಲ್ಪ ಏನೋ ಕಷ್ಟ ಆಯ್ತಂತೆ. ಹಲವಾರು ದೀರ್ಘ ಮತ್ತು ಬೇಸರದ ಮಾತುಕತೆಗಳು ಅಂತ ಎಲ್ಲೋ ಓಡಿದ ನೆನಪು. ಹೌದು ಹೌದು, ಸ್ವಲ್ಪ ಭಿನ್ನವಾಗಿತ್ತು ಪ್ರಕ್ರಿಯೆ. ಯಾಕೆ? ಕಾರಣ ಏನಾದ್ರೂ ಗೊತ್ತಾ? ಮುಖ್ಯವಾಗಿ ಕಾಶಿಯ ಧಾರ್ಮಿಕ ಮಹತ್ವ ಅದು ಸಾಮಾನ್ಯ ಅಲ್ಲ. ನಿಜ. ಜೊತೆಗೆ ಆಗಿನ ಮಹಾರಾಜರು ದತ್ತುಪುತ್ರರಾಗಿದ್ರು. ಅದರಿಂದ ಅವರ ಸ್ಥಾನಮಾನ ಸ್ವಲ್ಪ ವಿಶಿಷ್ಟವಾಗಿತ್ತು. ಈ ಎಲ್ಲ ಸೂಕ್ಷ್ಮತೆಗಳನ್ನು ನೋಡಿಕೊಂಡು ಮಾತುಕತೆ ನಡೆಸಬೇಕಾಯಿತು. ಓ, ಅರ್ಥವಾಯಿತು. ಹಾಗಾಗಿ ಸ್ವಲ್ಪ ಸಮಯ ಹಿಡಿತು. ಕೊನೆಗೆ ಸೆಪ್ಟೆಂಬರ್ 5, 1948ರಂದು ಮಹಾರಾಜರು ಒಪ್ಕೊಂಡ್ರು. ಆದ್ರೆ ಏನಾದ್ರೂ ವಿಶೇಷ ಷರತ್ತುಗಳಿದ್ವಾ? ಹೌದು, ಒಂದು ಮುಖ್ಯವಾದ ವಿಷಯ ಅಂದ್ರೆ ಕಾಶಿಯ ಧಾರ್ಮಿಕ ಆಚರಣೆಗಳಲ್ಲಿ ಮಹಾರಾಜರ ಪಾತ್ರ, ಅವರ ಸ್ಥಾನಮಾನ ಏನಿದೆಯೋ ಅದನ್ನ ಹಾಗೆ ಉಳಿಸ್ಕೊಳ್ಳೋಕೆ ವಿಶೇಷ ರಕ್ಷಣೆಗಳನ್ನ ಕೊಟ್ರು. ಅಂದ್ರೆ ಏಕೀಕರಣ ಮಾಡುವಾಗ್ಲೂ ಸ್ಥಳೀಯ ಸಂಸ್ಕೃತಿ ಭಾವನೆಗಳಿಗೆ ಬೆಲೆ ಕೊಟ್ರು ಅಂತಾಯ್ತು. ಖಂಡಿತವಾಗಿಯೂ ಇದು ಬಹಳ ಮುಖ್ಯವಾಗಿತ್ತು. ಇವರಿಗೆ 2,80,000 ರೂಪಾಯಿ ರಾಜಧನ ನಿಗದಿಯಾಗಿತ್ತು. ಹಾಗಾದ್ರೆ ಈ 3 ರಾಜ್ಯಗಳ ವಿಲೀನ ಒಪ್ಪಂದಗಳು ಹೆಚ್ಚು ಕಡಿಮೆ ಒಂದೇ ತರ ಇದ್ವಾ? ಹೌದು, ಸಾಮಾನ್ಯವಾಗಿ ಒರಿಸ್ಸಾ, ಛತ್ತೀಸ್ಗಢ ರಾಜ್ಯಗಳ ವಿಲೀನತೆ ಬಳಸಿದ ಮಾದರಿಯಲ್ಲೇ ಇವು ಕೂಡ ಇದ್ವು. ಓಕೆ. ಆದ್ರೆ ರಾಂಪುರದ ವಿಷಯದಲ್ಲಿ ಒಂದು ಸಣ್ಣ ವ್ಯತ್ಯಾಸ. ಅದು ಡಿಸೆಂಬರ್ 1, 1949ಕ್ಕೆ ವಿಲೀನ ಆಗೋ ಮೊದಲು ಸುಮಾರು 6 ತಿಂಗಳ ಕಾಲ ನೇರವಾಗಿ ಕೇಂದ್ರ ಸರ್ಕಾರದ ಆಡಳಿತದಲ್ಲಿತ್ತು, ಮುಖ್ಯ ಆಯುಕ್ತರ ಪ್ರಾಂತ್ಯವಾಗಿ. ಓ, ಹಾಗ ಅಂದ್ರೆ ಪ್ರತಿಯೊಂದು ವಿಲೀನದ ಹಿಂದೆಯೂ ಅದರದ್ದೇ ಆದ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಕಥೆಗಳು ಇವೆ. ಖಂಡಿತವಾಗಿಯೂ. ಈ 3 ಸಂಸ್ಥಾನಗಳ ಕಥೆಗಳನ್ನ ನೋಡಿದ್ರೆ ರಾಂಪುರ ನವಾಬರ ನಿಷ್ಠೆ ಇರ್ಬೋದು. ಹೌದು. ತೆಹ್ರಿ ಗಢವಾಲ್ ಎದುರಿಸಿದ ಆಡಳಿತದ ಸವಾಲುಗಳು, ಮತ್ತೆ ಬನಾರಸಿನ ವಿಷಯದಲ್ಲಿದ್ದ ಆ ಧಾರ್ಮಿಕ, ಸಾಂಸ್ಕೃತಿಕ ಸೂಕ್ಷ್ಮತೆಗಳು, ಇವೆಲ್ಲ ಸೇರಿ ಭಾರತದ ಏಕೀಕರಣ ಪ್ರಕ್ರಿಯೆ ಎಷ್ಟು ಕಾಂಪ್ಲೆಕ್ಸ್ ಆಗಿತ್ತು ಅನ್ನೋದನ್ನ ತೋರಿಸುತ್ತೆ. ನಿಜ. ಬೇರೆ ಬೇರೆ ಹಿನ್ನೆಲೆಯ ರಾಜ್ಯಗಳನ್ನ ಒಂದೇ ಆಡಳಿತದ ಕೆಳಗೆ ತರೋದು ಸುಲಭದ ಮಾತಲ್ಲ. ಖಂಡಿತ ಅಲ್ಲ. ಆ ಸವಾಲುಗಳನ್ನ ಎದುರಿಸಿ ಪರಿಹಾರ ಕಂಡುಕೊಂಡ ರೀತಿ ಇದೆಯಲ್ಲ, ಅದು ಇವತ್ತಿಗೂ ನಮ್ಗೆ ಕುತೂಹಲ ಕೆರಳಿಸ್ತೆ. ಹೌದು. ಕೊನೆಯದಾಗಿ ಒಂದು ಪ್ರಶ್ನೆ ಹಾಗೆ ಉಳಿಯುತ್ತೆ ನೋಡಿ. ಏನು? ಈ ಸಂಸ್ಥಾನಗಳದ್ದೇ ಆದ ವಿಶಿಷ್ಟ ಪರಂಪರೆಗಳು ಇವತ್ತಿನ ಉತ್ತರ ಪ್ರದೇಶದ ಮೇಲೆ ಯಾವ ರೀತಿ ತಮ್ಮ ಪ್ರಭಾವವನ್ನ ಉಳಿಸಿಕೊಂಡು ಬಂದಿರಬಹುದು? ಇದು ನಾವು ಯೋಚಿಸಬೇಕಾದ ವಿಷಯ ಅಲ್ವಾ?